ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತಿನ ವ್ಲಾಗ್ ವಿಶೇಷ ಏನು ಅಂತ ಹೇಳಿದರೆ, ಲಾಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ದೀಪಾವಳಿಯ ಮೊದಲ ದಿನದ ಸೆಲೆಬ್ರೇಷನ್ನು, ನೀರು ತುಂಬ ಹಬ್ಬ ಅಂಥೇಳಿ. ಸೊ ಇದು ಸೆಕೆಂಡ್ ಡೇ ಬಂದು ಸ್ನಾನ ದಿವಸನೇ ನಮಗೆ ಹಬ್ಬ ಇರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಅದೇ ರೀತಿಯಾಗಿ ಇವತ್ತು ಸ್ನಾನ ದಿವಸ ಹಬ್ಬ ಇರುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆ ಸ್ನಾನಕ್ಕೆ ಮಕ್ಕಳೆಲ್ಲರಿಗೂ ಎಣ್ಣೆ ಹಚ್ತಾ ಇದ್ದೀನಿ. ನಾನೇ ಹಚ್ತೀನಿ ಅವರಿಗೆ ಎಣ್ಣೆ. ಹಾಗೆ ಇವಾಗ ಫಸ್ಟ್ ಬಂದು ಆಯುಷ್ ಕೂತ್ಕೊಂಡಿದ್ದಾನೆ, ಆಯುಷಿಗೆ ಹಚ್ತಾ ಇದ್ದೀನಿ. ಆಯುಷಿಗೆ ಎಣ್ಣೆ ಹಚ್ಕೊಳ್ಳೋದ್ರಲ್ಲಿ ತುಂಬ ಖುಷಿ, ಎಣ್ಣೆ ಹಚ್ಚಿಸ್ಕೊಳ್ತಾನೆ. ಆದರೆ ನೆಕ್ಸ್ಟ್ ಸ್ನಾನ ಪ್ರೊಸೆಸ್ ಇದೆಲ್ಲ ಅದು ಮಾತ್ರ ಅವನಿಗೆ ಕಷ್ಟ. ಯಾಕಂದರೆ ಎಣ್ಣೆ ಹೋಗ್ಬೇಕಂದ್ರೆ ಸ್ವಲ್ಪ ನೀರು ಬಿಸಿ ಬಿಸಿ ಇರುತ್ತಲ್ಲ, ಬಿಸಿ ನೀರು ಹಾಕೋದ್ರಿಂದ ಅಮ್ಮ ಬಿಸಿ ಬೇಡ, ಅವನಿಗೆ ಸ್ವಲ್ಪ ತಣ್ಣಗೆ ಜಾಸ್ತಿ ಅವ್ನು ಪ್ರಿಫರ್ ಮಾಡೋದು. ಅವನಿಗೆ ಜಾಸ್ತಿ ಬಿಸಿ ನೀರು ಆಗಲ್ಲ. ನನಗಂತೂ ಬಿಸಿ ಬಿಸಿ ಇದ್ದರೆ ಇಷ್ಟ ನೀರು, ಅವನಿಗೆ ತಣ್ಣಗೇನೆ ಇಷ್ಟ. ಆದರೆ ತಣ್ಣಗೆ ಹಾಕ್ಲಿಕ್ಕಾಗಲ್ಲ, ಅದು ಎಣ್ಣೆ ಕೂಡ ಇದಾಗುತ್ತಲ್ಲ, ಹೋಗೋದಿಲ್ಲ ಎಣ್ಣೆ ಸರಿಯಾಗಿ. ಹಾಗಾಗಿ ನಾನು ಬಿಸಿ ನೀರು ಹಾಕುವಂಥದ್ದು, ಅದಕ್ಕೆ ಅವನು ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಇಲ್ಲಿ ನೆಕ್ಸ್ಟ್ ಈಗ ಚಮ್ಮಿತು ಬಂದ, ಸೊ ಚಮ್ಮಿತಿಗೆ ಹಚ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ, ಇವನು ಕೂಡ ಸುಮ್ಮನೆ ಕುತ್ಕೊತಾನೆ. ಎಣ್ಣೆ ಹಚ್ಚೋಕ್ಕೆ ಅಥವಾ ಸ್ನಾನ ಮಾಡೋಕ್ಕೂ ಏನು ರಗಳೆ ಇಲ್ಲ, ಅವನು ಸುಮ್ಮನೆ ಇದ್ದ, ಇಂಟ್ರೆಸ್ಟಲ್ಲೇ ಇದ್ದ. ಅವನಂತರ ಹಬ್ಬ ಅಂತ ಖುಷಿಲಿದ್ದ. ಸೊ ಈಗ ಚಮ್ಮಿತಿಗೆ ಹಚ್ಬಿಟ್ಟು ಆಮೇಲೆ ಅದ್ವಿತಿಗೆ ಹಚ್ಚೋದು. ಅದ್ವಿತ್ ಮಾತ್ರ ಫಸ್ಟ್ ಬರೋಕ್ಕೆ ಕೇಳಲ್ಲ. ಹೆಂಗೋ ಮಾಡಿ ನಾನು ಕನ್ವಿನ್ಸ್ ಮಾಡಿ ನಾನು ಕರ್ಕೊಬಂದೆ. ಅವನಮ್ಮ ಕರೆದ್ರೂ ಕೂಡ ಅವನು ಬರಲಿಲ್ಲ. ಅಮ್ಮ ಅಪ್ಪ ಇಬ್ಬರನ್ನೂ ಕರೆದು ಬಂದರೂ ಬರಲಿಲ್ಲ ಅವನು. ಬಟ್ ನಾನೇನೋ ಹೇಳಿ ಮಂಗ ಮಾಡಿ ಅವನ್ನ ಕರ್ಕೊಂಡು ಬಂದು ನಿಂತ್ಕೊಂಡಿದ್ದಾನೆ ನೋಡಿ. ಮತ್ತು ಹಚ್ಚುವಾಗ ಕೂಡ ಸುಮ್ಮನೆ ಇದ್ದ, ಏನು ಸಹ ಹೋಗ್ರಿಲ್ಲ. ಸ್ನಾನ ಮಾಡುವಾಗ ಕೂಡ ಹಾಗೆಯೇ ಖುಷಿಯಿಂದ ಮಾಡಿಸ್ಕೊಂಡೆ, ಏನು ಹೋಗ್ರಿ ಇಲ್ಲ ಅವನದ್ದು, ಸುಮ್ಮನೆ ಇದ್ದ. ಎಲ್ಲರಿಗೂ ಕೂಡ ಎಣ್ಣೆ ಹಚ್ಚಾಯಿತು. ಈಗ ಸ್ವಲ್ಪ ಬಂದು ಬಿಸಿಲಲ್ಲಿ ನಿಂತಿದ್ದಾರೆ. ಬಿಸಿಲಂದರೆ ಬೆಳಿಗ್ಗೆದ್ದು ಎಳೆ ಬಿಸಿಲು ಉಂಟಲ್ಲ, ಅದು ಒಳ್ಳೇದಾಗ್ತದೆ ತಗೊಳ್ಳಿಕ್ಕೆ. ಸೊ ಹಾಗೆ ಮಕ್ಕಳಿಗೆ ತಗೊಂಡ್ರು ಕೂಡ ಒಳ್ಳೇದಲ್ಲ. ಸೊ ಹಾಗೆ ಎಣ್ಣೆ ಹಾಕಿ ಅಲ್ಲಿ ಸ್ವಲ್ಪ ಎಳೆ ಬಿಸಿಲಲ್ಲಿ 3 ಜನನನ್ನು ನಿಲ್ಲಿಸಿದ್ದು. ದೀಪಾವಳಿ ಫಸ್ಟ್ ಹಬ್ಬ ಹೇಗೆ ಖುಷಿಯಾ? 2ನೇ ದಿನದ್ದು, ನಿನ್ನೆ ಆಯ್ತು, ಇವತ್ತು 2ನೇ ದಿವಸದ್ದಲ್ಲ. ಸಮೇತ ವಾಟ್ ಆರ್ ಯು ಡೂಯಿಂಗ್? ಪಟಾಕಿ ಬಿಡ್ತೀಯಾ? ಮಕ್ಕಳು ಪಟಾಕಿ ಎಲ್ಲ ಸ್ವಲ್ಪ ಹಚ್ಚಿದ್ರು. ಮತ್ತು 3 ಸಹ ಸ್ನಾನ ಮಾಡಿಸಿ ಬಿಟ್ಟೆ. ಹಾಗೆ ಎಲ್ಲರ ಕಡೆಯಿಂದ ಬಟ್ಟೆ ಇತ್ತು, ಹಾಗೆ ಎಲ್ಲ ಕೊಟ್ಟ ಬಟ್ಟೆಯನ್ನು ತೆಕ್ಕೊಂಡು ಕಾಲಿಗೆ ಬೀಳ್ತಾ ಇರುವಂಥದ್ದು. ಈಗ ಸಮ್ಮಿತು ಮತ್ತು ಆದಿ ಕೂಡ ಆ್ಯಡ್ ಆಗ್ತಾರೆ ನೋಡಿ, ಅವರು ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಬಂದರು. ಒಬ್ಬೊಬ್ಬರೇ ಕೊಟ್ಟ ಬಟ್ಟೆಯನ್ನು ಈಗ ದೀಪಾವಳಿ ಹಬ್ಬದಲ್ಲಿ ಹಬ್ಬ ಅಂತಂದರೆ ಒಂದು 2-3 ಡೇಸ್ ಇರುತ್ತಲ್ವ. ಸೊ ದಿನಕ್ಕೆ ಒಬ್ಬರೊಬ್ಬರು ಕೊಟ್ಟ ಬಟ್ಟೆಯನ್ನು ಹಾಕೊಳ್ಳುವಂಥದ್ದು. ಸಮೇತ ಬುರಿಯನ್ನ ಅಪ್ಪ ಅಮ್ಮನ ಕಾರ್ಗ ಏಪ ಅಪ್ಪನ ಕಾರ ದೊಡ್ಡನ ಕಾರ ಬುರಿಯಾರ ದೊಡ್ಡನ ಕಾರ್ಗಳ ಬುರ್ಲಿ ಬರ್ತಿ. ಯಾವಾಗಲೂ ಕೂಡ ಒಂದೇ ಥರದ ಬಟ್ಟೆ ತರ್ತದಲ್ಲ, ಹಾಗೆ ನಾನು ಈ ಸತಿ ಶೇರ್ವಾನಿ ತರಿಸಿದ್ದೆ. 3 ಜನಕ್ಕೆ 3 ಕಲರು, ಎಲ್ಲ ಕಲರ್ಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಅವ್ರು ಹಾಕ್ತಾ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ತೋರಿಸ್ತೀನಿ ಹೇಗೆ ಕಾಣ್ತಾರೆ ಅಂಥೇಳಿ. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಇನ್ನು ಅಡುಗೆ ಮಾಡಬೇಕು ಹಬ್ಬಕ್ಕೆ. ಏನೇನು ಅಡುಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಯಾವ್ದಿತ್ತು ಡ್ರೆಸ್ ಹೇಗುಂಟಂತ? ಬ್ಲ್ಯಾಕ್ ಕಲರ್ ಜೀನ್ಸು, ಬ್ಲೂ ಕಲರ್ ಟೀ ಶರ್ಟ್. ಅವನಿಗೆ 3 ಜೊತೆ ಸಿಕ್ಕಿದೆ. ನಾನು ದೊಡ್ಡಪ್ಪನವ್ರು ಕೊಟ್ಟಿದ್ದು 2 ಜೊತೆ, ಮತ್ತು ಅವನಪ್ಪ ತಂದಿದ್ದ 1 ಜೊತೆ, 3 ಜೊತೆ ಎಲ್ಲ ಆದಿ ನಿಮಗೆ 1 ಜೊತೆ ಡ್ರೆಸ್ಸು. ಇದು ನಂದು ಸಿಂಪಲ್ ಡ್ರೆಸ್ಸು, ಹಬ್ಬಕ್ಕೆ ಸಾಕು ಇದೆ. ಅಡುಗೆ ಎಲ್ಲ ಆಯಿತು. ಈಗ ಫೈನಲ್ ಆಗಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸೊ ಎಲ್ಲದಕ್ಕೆ ಸಹ ಒಗ್ಗರಣೆ ಕೊಟ್ಟರೆ ಒಳ್ಳೆಯದಾಗ್ತದೆ ಕೊಬ್ಬರಿ ಎಣ್ಣೆಯಲ್ಲೇ. ಸೊ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀವಿ ಒಗ್ಗರಣೆಗೆ. ಸೊ ಒಳ್ಳೆಯದಾಗ್ತದೆ ಅದು. ಹಾಗೆ ಕೊಬ್ಬರಿ ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟದ್ದು ಒಳ್ಳೆ ಪರಿಮಳ ಇತ್ತು. ಸೊ ಈಗ ಎಲ್ಲವನ್ನು ಜೋಡಿಸಿ ಹಾಲಲ್ಲಿ ಕುತ್ಕೊಂಡು ಎಲ್ಲರೂ ಒಟ್ಟಾಗಿ ಊಟ ಮಾಡ್ತೇವೆ ಬಾಳೆ ಎಲೆಯಲ್ಲೇ. ಸೊ ನಮಗೆ ಅದೇ ವಿಶೇಷ. ನಮ್ಮ ಮನೇಲಿ ಇರೋದ್ರಿಂದ ಬಾಳೆ ಎಲೆ ಆಚೆಯಿಂದ ತರಬೇಕಂತ ಸಹ ಏನೂ ಇಲ್ಲ.
ಈಗ ಎಲ್ಲರೂ ಸೇರಿ ಊಟಕ್ಕೆ ಕೂತಿದ್ದೇವೆ. ಸೊ ನೋಡ್ಬೋದು ಇಷ್ಟು ಬಗೆ ಇತ್ತು. ಯಾವಾಗಲೂ ಹೋಳಿಗೆ ಕರ್ಜಿಕಾಯಿ ಆ ಥರದ್ದು ಏನಾದರೂ ಮಾಡ್ತಾಯಿದ್ವಿ. ಬಟ್ ಈ ಸತಿ ಆ ಥರ ಏನು ಮಾಡಲಿಲ್ಲ, ಜಸ್ಟ್ ಪಾಯಸ ಅಷ್ಟೇ ಸ್ವೀಟು, ಮತ್ತು ಸಂಜೆ ಗಟ್ಟಿ ಮಾಡಲಿಕ್ಕೆ ಇರ್ತದಲ್ಲ, ಹಾಗೆ ಇಷ್ಟೇ ಮಾಡಿದ್ದು ಪದಾರ್ಥ ಎಲ್ಲ. ಬಟ್ ಒಳ್ಳೆಯದಾಗಿತ್ತು. ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿ ಸ್ವಲ್ಪ ಮಲಗಿ ರೆಸ್ಟ್ ಮಾಡಿದ್ವಿ. ಆನಂತರ ಮತ್ತು ಸಂಜೆಗೆ ಇಲ್ಲಿ ಗಟ್ಟಿ ಪ್ರಿಪ್ರೇಷನ್ ನಡೀತಾ ಇದೆ. ನಮಗೆ ದೀಪಾವಳಿ ಅಂತಂದರೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಎಲೆ, ಇದು ಪೆಜೆಕಾಯಿ ಎಲೆ ಅಂತ ಹೇಳ್ತೇವೆ. ಇದರದ್ದು ಗಟ್ಟಿ ಆಗಲೇಬೇಕು. ನನ್ನ ಪ್ರೀವಿಯಸ್ ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಲಾಸ್ಟ್ ಇಯರ್ ಕೂಡ ನಾನು ಶೇರ್ ಮಾಡಿದ್ದೆ. ಸೊ ಈಚೆ ಇನ್ನೊಂದು ತೋರಿಸಿದ್ನಲ್ಲ, ಅದು ಅರಿಶಿಣ ಎಲೆ ಗಟ್ಟಿ. ಅದಾದರೆ ನಿಮ್ಗೆ ಗೊತ್ತಿರ್ಬೋದು, ಯಾಕೆಂದರೆ ನೀವು ಕೂಡ ನೋಡಿರ್ತೀರಿ. ಇದಕ್ಕೆ ಗಟ್ಟಿಗೆ ನಾನು ಮೊದಲೇ ಬಾಯ್ಲ್ಡ್ ರೈಸನ್ನು ನೆನೆ ಇಟ್ಟಿದ್ದೆ. ಬಾಯ್ಲ್ಡ್ ರೈಸ್ ಅಂದರೆ ಅದು ನಾವು ಕಜೇರಿ ಅಂತ ಒಂದು ಊಟ ಮಾಡ್ತೀವಿ, ಅದಲ್ಲ, ಕಪ್ಪಿದಿರ್ತದಲ್ಲ ಅದಲ್ಲ, ಇನ್ನೊಂದು ವೈಟ್ ಇದು ಬಾಯ್ಲ್ಡ್ ರೈಸ್ ಬರ್ತದಲ್ಲ, ಅದನ್ನು ನಾನು ನೆನೆ ಇಟ್ಟಿದ್ದೆ. ಅದಾದರೆ ಬೇಗ ನೆನೀತದೆ ಮತ್ತು ಅದರಲ್ಲಿ ಒಳ್ಳೆಯದಾಗ್ತದೆ ಅಂತ. ಅದರಲ್ಲಿ ಕೂಡ ಊಟ ಮಾಡುವ ಅಕ್ಕಿಯಲ್ಲಿ ಕೂಡ ಒಳ್ಳೆಯದಾಗ್ತದೆ, ಬಟ್ ಇದು ಮಾಡುವ ಅಂಥೇಳಿ ನಾನು ಇದರಲ್ಲೇ ಮಾಡಿದ್ದೇನೆ. ಸೊ ಇದು ನೆನೆಸಿಟ್ಟು ಮತ್ತು ಗ್ರೈಂಡ್ರಲ್ಲಿ ಹಾಕಿ ಕಡಿಬೇಕು. ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಮಿಕ್ಸಿಯಲ್ಲಿ ಕಡಿದ್ರೆ ನೀರಾಗ್ತದೆ. ಅದೇ ಗ್ರೈಂಡರಲ್ಲಿ ಕಡಿದ್ರೆ ಗಟ್ಟಿಯಾಗಿ ಒಳ್ಳೆ ಬರ್ತದೆ. ಸೊ ಇದಕ್ಕೆ ನಾನು ಪೆಜ್ಜಕಾಯಿದು ಎಲೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾವು ಸ್ವೀಟ್ ಹಾಕೋದಿಲ್ಲ, ಅದು ಚಪ್ಪೆ ಮಾಡಲಿಕ್ಕೆ. ಅರಿಶಿಣ ಎಲೆ ಏನು ತೋರಿಸಿದೆ ಅದರಲ್ಲಿ ಸ್ವೀಟ್ ಮಾಡಲಿಕ್ಕೆ. ಸ್ವೀಟ್ ಅಂತ ಹೇಳಿದರೆ ಕಾಯಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಹಚ್ಚುವಂಥದ್ದು, ಅದುವೇ ಸ್ವೀಟು. ಚಪ್ಪೆ ಅಂತ ಹೇಳಿದರೆ ಅದಕ್ಕೆ ಸೇರಿಸಲಿಕ್ಕಿಲ್ಲ. ಹಾಗೆ ನಾನಿಲ್ಲಿ 2 ಅಟ್ಟಿಯನ್ನು ತಗೊಂಡಿದ್ದೇನೆ. ಅಂದರೆ ಈ ಇಡ್ಲಿ ಮಾಡುವ ಪಾತ್ರೆ ಅಂತ ಏನು ಬರುತ್ತೆ, ಇಡ್ಲಿ ಬೇಯಿಸ್ತೀವಲ್ಲ ಪಾತ್ರೆ, ಸೊ ಆ ಥರದಕ್ಕೆ ನಾವು ಅಟ್ಟಿ ಅಂತ ಹೇಳೋದು, ಇಲ್ಲೇ ತೋರಿಸ್ತಾ ಇದ್ದೀನಲ್ಲ ಇದು. ಸೊ ಈ ಥರದನ್ನು 2 ತಗೊಂಡಿದ್ದೇನೆ, ಒಂದು ಸ್ವೀಟ್ ಇದು ಹಾಕಲಿಕ್ಕೆ, ಒಂದು ಚಪ್ಪೆದು ಹಾಕಲಿಕ್ಕೆ. ಸೊ 2 ಒಂದರಲ್ಲಿ ಹಾಕ್ಬೋದು, ಬಟ್ ನಾನು ಅಂದರೆ ಸ್ವೀಟ್ ಇದ್ದು ಇದರಲ್ಲಿ ಹಾಕಿದರೆ ಒಂದರಲ್ಲೇ ಇದ್ದರೆ ಗೊತ್ತಾಗತ್ತೆ ಅಂತ, ಮತ್ತು ಸ್ವಲ್ಪ ನೀರು ಬಿಡುತ್ತಲ್ಲ, ಅದು ಚಪ್ಪೆಗೆ ತಾಗುತ್ತೆ. ಅದಕ್ಕೋಸ್ಕರ ನಾನು 2 ಬೇರೆ ಬೇರೆ ಇಟ್ಟು ಬೇಯಿಸ್ತಾ ಇದ್ದೇನೆ. ಈಗ ಎಲ್ಲ ಗಟ್ಟಿ ಮಾಡಿ ಆಯಿತು. 2ನೇ ಸಹ ಬೇಯಲಿಕ್ಕೆ ಇಟ್ಟು ಈಗ ನಾವು ನಮ್ಮ ದೈವದ ಮನೆಗೆ ಹೋಗ್ತೇವೆ, ಅಲ್ಲಿ ಪೂಜೆ ಇರ್ತದೆ. ಸೊ ಅದಕ್ಕೆ ನಾನೀಗ ಹೊರಟೆ, ಇನ್ನು ಹೋಗೋದು. ಎಲ್ಲರೂ ಸಹ ಹೋಗ್ತೇವೆ. ದೀಪ ಇಟ್ಟಾಯಿತು, ತುಳಸಿ ಮತ್ತು ಹೊಸಲಿಗೆ. ಇವತ್ತಿಷ್ಟೇ ತುಳಸಿ ಹಬ್ಬಕ್ಕೆ ಇನ್ನು ಫುಲ್ಲು ದೀಪವನ್ನು ಇಡೋದು ಅಂಥೇಳಿ. ಹಾಗೆ ಈಗ ಹೋಗಬೇಕು ಆಚೆ. ನೋಡಿ ಅಲ್ಲಿ ದೈವ ತೋರಿಸಿದ್ನಾರ, ಅಲ್ಲಿ ಪೂಜೆ ಆಗ್ತಾ ಇದೆ. ಅಲ್ಲಿಗೆ ಹೋಗಿ ಕೈ ಮುಗಿದು ಆಮೇಲೆ ಒಳಗೆ ದೈವದ ಪೂಜೆ ಇರುತ್ತೆ. ಸೊ ಅದನ್ನು ಮುಗಿಸಿ ಬರೋದು. ಬನ್ನಿ ಹೋಗೋಣ. ನೋಡಿ ಭೂತಕ್ಕೆ ಸಹ ದೀಪ ಇಟ್ಟಾಗಿದೆ, ಅಲ್ಲಿ ಹೋಗಿ ಕೈ ಮುಗಿಬೇಕು. ಆ್ಯಕ್ಚುಲಿ ಗಟ್ಟಿ ಮಾಡ್ತಾ ಇತ್ತಲ್ಲ, ಸೊ ಹಾಗೆ ಹೋಗಲಿಲ್ಲ, ಬಟ್ ಈಗ ಹೋಗಿ ಕೈ ಮುಗಿಬೇಕು. ಹೆಚ್ಚಿನ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇವತ್ತಿಷ್ಟೇ ಇತ್ತಿದ್ದು. ಸಿಂಪಲ್ ಲೈಟ್ ಸೆಟ್ಟಿಂಗ್ ನಮ್ಮದು. ದಿಸ್ ಈಸ್ ಅವರ್ ಗೂಡ್ದೀಪ. ಗೂಡ್ದೀಪ ಮನೆಯಲ್ಲೇ ಮಾಡಿದ್ದು. ಇದು ನಾಳೆ ಪೂಜೆಗೆ ಅಂತ ಹೇಳಿ ಹೂ ತಂದಿರುವಂಥದ್ದು, ಗಾಡಿಯೆಲ್ಲ ಪೂಜೆ ಆಯ್ತಲ್ಲ ಹಾಗಾಗಿ. ಸೊ ಗೂಡ್ದೀಪನ ಮನೆ ಎದುರಿಗೆ, ಈಚೆ ಎದುರು ಬಾಗಿಲ ಹತ್ತಿರ ಹಾಕಲಿಲ್ಲ, ಸ್ವಲ್ಪ ಆಚೆ ಹಾಕಿದ್ದೇವೆ ಮರದ ಹತ್ತಿರ. ಎಲ್ಲರ ಮನೆಯಲ್ಲಿ ಸಹ ಗೂಡ್ದೀಪ ನೋಡಿ ಕಾಣ್ತದೆ. ನಾವು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ, ದೈವದ ಮನೆಗೆ. ಇಲ್ಲಿ ನೋಡಿ ಆದಿ ಆಗ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ ಹೊಸ ಬಟ್ಟೆ ಅಂತೇಳಿ, ಸೊ ಇವಾಗ ಹಾಕ್ಕೊಂಡಿದ್ದಾರೆ ಮಕ್ಕಳು. ಆದಿದ್ದು ಈ ಥರ ಪರ್ಪಲ್ ಕಲರ್ ಇದೆ, ತುಂಬ ಚೆಂದ ಕಾಣ್ತಿದೆ, ಕ್ಯೂಟಾಗಿ. ಖುಷಿಯಾಗಿತ್ತು ಅವನಿಗೆ. ಬಟ್ಟೆ ಹಾಕ್ಕೊಂಡು ಆಟ ಆಡ್ತಾ ಇದ್ದಾನೆ ಸೈಕಲಲ್ಲಿ. ಹೋಯ್ ಬಲ ಗಟ್ಟಿನಾ ನಮ್ಮ ಲೇಟ್ ಅನ್ನದ ನೀ ಏಪಲ ಬೇಗ ಹಾಪಡು. ನಮ್ಮನೇಲೂ ಅಷ್ಟೇ, ಎಲ್ಲ ಇಷ್ಟಿಷ್ಟು ದೊಡ್ಡದ ಶಕ, ಎಲ್ಲ ಇಷ್ಟಿಷ್ಟು ದೊಡ್ಡ, ಎಲ್ಲ ದೊಡ್ಡ ಅಂತ ಹೇಳಿದ್ ನಾನು. ಇದು ಅರ್ಶಿನೆಲೆ ಚಿಕ್ಕ ಚಿಕ್ಕದಾದ್ರೆ ಚಂದ ಅಲ್ಲ, ದೊಡ್ಡ ಚಂದವ ಪಕ್ಕ ಆಗ್ತದಂತ. ಆದ್ರೆ ಸ್ವೀಟ್ ಎಲ್ಲ ಅಷ್ಟು ದೊಡ್ಡದು ಒಳ್ಳೆ ಆಗೋದಿಲ್ಲ ಅಲ್ಲ. ಬಂದ ಓ ಒಂದು ಇದ ಮುಟ್ಟ ಮಲ್ತಿನ ಪೂರ ಸಿಪ್ಪೆನಾ? ಅಶೋಕ ನಿಮ್ಮದೊಂದು ಟೆಕ್ನಿಕ್ ತೋರಿಸುವ ನಾವು ವಿಡಿಯೋದಲ್ಲಿ. ಡೈಲಾಗ್ ಹೇಳ್ತಿಲ್ಲ ಅಂದು ದಡಮನೆ ಟೆಕ್ನಾಲಜಿಯ ಪಕ್ಕ ಪಕ್ಕ ಆಗ್ತದಲ್ಲ.
ಬರಂದಿಲ್ಲ ಪುಯ್ ಪುಯ್ ಪುಯ್. ಯಾರ್ದು ಬಾಕ್ಸ್ ಏನ ನಾವು ಅಣ್ಣನ ಹೊರಗಿನ ದೈವಕ್ಕೆ ಪೂಜೆ ಆಯಿತು, ಅಲ್ಲಿ ಹೋಗಿ ಕೈ ಮುಗಿದು ಬಂದ್ವಿ. ಈಗ ಒಳಗಿನ ದೈವಗಳಿಗೆ ಪೂಜೆ ಆಗ್ತಾ ಇದೆ. ಸೊ ಇಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸಿ ಯಶ್ವಿ ಎಲ್ಲ ಮಕ್ಕಳಿಗೆ ಸಹ ಗಂಧ ಇಡ್ತಾ ಇದ್ದಾಳೆ. ಸೊ ಹಾಗೆ ಮತ್ತೆ ನಮಗೆ ಸಹ ಎಲ್ಲರಿಗೂ ಕೊಟ್ಲು. ಅದೆಲ್ಲಿದ್ದ ಒಳಗಿದ್ದ ಹಾಕುದಾ? ಒಳಗಿನ ದೈವಗಳಿಗೆ ಸಹ ಪೂಜೆ ಆಗಿ ಗಂಧ ಮತ್ತು ಪ್ರಸಾದ ಸಿಕ್ತು. ಸೊ ಈಗ ನಾವು ನಮ್ಮ ಮನೆಗೆ ಹೊರಟಿ, ನಮ್ಮ ಮನೆಯಲ್ಲಿ ಸಹ ನಮ್ಮ ಕೆಲಸದ ಐಟಮ್ ಉಂಟಲ್ಲ ಅದಕ್ಕೆ ಸಹ ಪೂಜೆ ಇತ್ತು. ಹಾಗೆ ನಮ್ಮ ಮನೆಗೆ ಬಂದು ಇಲ್ಲಿ ಮಾವ ಪೂಜೆ ಮಾಡ್ತಾ ಇದ್ದಾರೆ ನೋಡ್ಬೋದು. ಸೊ ನಮ್ಮ ಎಲ್ಲ ಕೆಲಸದ ಐಟಮನ್ನು ಇಲ್ಲಿಟ್ಟಿದ್ದೇವೆ. ಸೊ ಇದಕ್ಕೆ ಪೂಜೆ ಮಾಡ್ತೀವಂತ. ಆ ಜಾಗಂಟೆಗೆ ಒಂದು ಎಷ್ಟು ಜಗಳ ಆಗ್ತಿತ್ತಂದರೆ ನನಗೆ ಬೇಕು ಅಂತ. ಮೂವರು ಕೂಡ ನನಗೆ ಬೇಕು ಅಂತ ಹೇಳ್ತಾರೆ. ಮತ್ತು ಫೈನಲಲ್ಲಿ ಆಯುಷಿಗೆ ಸಿಕ್ಕಿತ್ತು, ಅವನು ಜಾಗಂಟೆ ಹೊಡಿತಾ ಇದ್ದಾನೆ. ನೋಡಿ 3 ಜನದ ಡ್ರೆಸ್ನ ಹೇಳಿದ್ನಲ್ಲ, ಅದಿಗೆ ಪರ್ಪಲ್ ಕಲರು, ಆಯುಷಿಗೆ ಸ್ಕೈ ಬ್ಲೂ ಆ್ಯಂಡ್ ಸಮ್ಮಿತಿಗೆ ರೆಡ್. ಯಾರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಡ್ರೆಸ್ಸು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಸೊ 3 ಜನದ್ದು ಚೆನ್ನಾಗಿತ್ತು ಡ್ರೆಸ್ ಕಲರ್, ಆ್ಯಂಡ್ 3 ಜನಕ್ಕೆ ಕೂಡ ಚೆಂದ ಕಾಣ್ತಾ ಇತ್ತು. ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಸೊ ಈಗ ಇಲ್ಲಿ ಒಳಗೆ ಎಲ್ಲ ಪೂಜೆ ಆಗಿ ಮತ್ತು ಮೆಷಿನ್ ಇತ್ತಲ್ಲ, ಸೊ ಮೆಷಿನಿಗೆ ಕೂಡ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಇದು ಕಂಟಿನ್ಯೂಸ್ಸು 3 ಡೇಸ್ ತನಕ ಮಾಡ್ತಾರೆ. ಮತ್ತು ಅನಂತರ ಆ ವಸ್ತುಗಳನ್ನು ತೆಗೆಯುವಂಥದ್ದು. ಅಲ್ಲಿ ತನಕ ತೆಗಿಲಿಕ್ಕಿಲ್ಲ, ಡೈಲಿ ಬೆಳಗ್ಗೆ ಸಂಜೆ ಅದಕ್ಕೆ ಪೂಜೆ ಮಾಡಬೇಕು. ಇದನ್ನು ಮಾವನೇ ಡೈಲಿ ಸಂಜೆ ಪೂಜೆಯನ್ನು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಸಹ ಪೂಜೆ ಆಯಿತು. ಈಗ ಮಕ್ಕಳು ಪಟಾಕಿ ಹೊಡಿಲಿಕ್ಕೆ ಶುರು ಮಾಡಿದ್ದಾರೆ. ಆದಿ ನೋಡಿ, ಆದಿಗೆ ಭಯ ಆಗ್ತದಲ್ಲ, ಹಾಗೆ ಆದಿಗೆ ನಾವು ಐಡಿಯಾ ಮಾಡಿ ಕೊಟ್ಟಿರುವಂಥದ್ದು. ಸೊ ಬಾಳೆ ತಿಂಡಿ ಉಂಟಲ್ಲ, ಅದರಲ್ಲಿ ಸುಸುರು ಬತ್ತಿಯನ್ನು ಸಿಕ್ಕಿಸಿ ಕೊಟ್ಟಿದ್ದು. ಸೊ ಹಾಗೆ ಸ್ವಲ್ಪ ದೂರದಲ್ಲಿ ಹಿಡಿಯುವಾಗ ಅಷ್ಟು ಭಯ ಆಗೋದಿಲ್ಲಲ್ಲ, ಹಾಗೆ ಅದರ ನಂತರ ತುಂಬಾ ಹೊಡ್ದವನು, ಇಲ್ಲದಿದ್ದರೆ ಭಯ ಆಗ್ತದಲ್ಲ. ಸೊ ಅದಕ್ಕೆ ಇದು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಭಾರಿ ಚಂದ ಕಾಣುತ್ತೆ. ಸೂಪರ್. ಮಕ್ಕಳು ತುಂಬಾ ಪಟಾಕಿ ಹೊಡೆದ್ರು, ಎಲ್ಲ ಸಖತ್ ಎಂಜಾಯ್ ಮಾಡಿದರು. ನಾವು ಅವ್ರ ಜೊತೆಗೆ ಇದ್ದು ನೋಡ್ಕೊತಾ ಇದ್ವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನಾವು ಸೆಕೆಂಡ್ ಡೇ ದೀಪಾವಳಿ ಸೆಲೆಬ್ರೇಷನ್ ಮಾಡಿರುವಂಥದ್ದು. ನೆಕ್ಸ್ಟ್ ವ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀವಿ. ಥ್ಯಾಂಕ್ ಯು ಆಲ್.